ಓಂ ನಮೋ ವೆಂಕಟೇಶಾಯ. ಎಲ್ಲರಿಗೂ ನಮಸ್ಕಾರ. ನಾವು ನಿಮ್ಮ ಎಸ್ಕೇಪ್ ಟ್ರಾವೆಲರ್ಸ್. ನೀವೇನಾದರೂ ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ. ನೀವು ವಿಡಿಯೋನ ಹೆಚ್ಚು ಲೈಕ್ ಮಾಡಿದ ಹಾಗೆ ನಮಗೆ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ನಿಮಗೆ ಇನ್ಫಾರ್ಮೇಷನ್ ಕೊಡೋದಕ್ಕೆ. ಪ್ರಸ್ತುತ ಈ ವಿಡಿಯೋನಲ್ಲಿ ತಿರುಮಲದಲ್ಲಿ ಬಿಡುಗಡೆ ಮಾಡುವ ವೈಕುಂಠ ದ್ವಾರ ದರ್ಶನದ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿದುಕೊಳ್ಳೋಣಂತೆ. ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ಒಂದು ವಿಧಾನವಾದ ಲಕ್ಕಿ ಡಿಪ್ ಮುಖಾಂತರ ಟಿಕೆಟ್ಸ್ನ ಬುಕ್ ಮಾಡಿಕೊಳ್ಳುವ ವಿಧಾನವಾದ ವೈಕುಂಠ ದ್ವಾರ ದರ್ಶನದ ಟಿಕೆಟ್ಗಳು ಆಗಲೇ ರಿಲೀಸ್ ಮಾಡಿದರು. ಸಾಕಷ್ಟು ಜನ ಅಪ್ಲೈ ಮಾಡಿದರು. ತುಂಬ ಜನಕ್ಕೆ ಅದು ಅಲಾಟ್ ಆಗಿದೆ ಲಕ್ಕಿ ಡಿಪ್ನಲ್ಲಿ. ಯಾರಿಗೆಲ್ಲ ಅಲಾಟ್ ಆಗಿದೆ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್. ಈವನ್ ನಾವು ಕೂಡ ಅಪ್ಲೈ ಮಾಡಿದ್ವಿ, ನಮಗೂ ಕೂಡ ಸಿಕ್ಕಿದೆ. ಅದು ನಮಗೆ ವೈಕುಂಠ ಏಕಾದಶಿಯ ದಿನವೇ ಸಿಕ್ಕಿದೆ. ಸತತ 7 ವರ್ಷಗಳಿಂದ ನಾವು ವೈಕುಂಠ ದ್ವಾರ ದರ್ಶನ ಏಕಾದಶಿಯ ದಿನ ಮಾಡ್ತಿದ್ವಿ. ಈ ವರ್ಷ ಸಿಗುತ್ತಾ ಇಲ್ವಾ, ಯಾಕಂದರೆ ಲಕ್ಕಿ ಡಿಪ್ ಆಗಿತ್ತಲ್ಲ, ಸಿಗುತ್ತಾ ಇಲ್ವಾ ಅಂತ ಕನ್ಫರ್ಮೇಷನ್ ಇರಲಿಲ್ಲ. ಅದೇನೋ ಗೊತ್ತಿಲ್ಲ, ವೆಂಕಟೇಶ್ವರ ಸ್ವಾಮಿ ಅನುಗ್ರಹದಿಂದ ಈ ಸಲನೂ ನಮಗೆ ಸಿಕ್ಕಿದೆ. ಹಾಗಾಗಿ ಈ ಸಲನೂ ವೈಕುಂಠ ದ್ವಾರ ದರ್ಶನ ಮಾಡ್ಕೊಳ್ಬೇಕು ಅಂತ ಇದ್ದೀವಿ ಏಕಾದಶಿಯ ದಿನ. ಇನ್ನು ಯಾರಿಗೆಲ್ಲ ಈ ಲಕ್ಕಿ ಡಿಪ್ ಮುಖಾಂತರ ವೈಕುಂಠ ದ್ವಾರ ದರ್ಶನ ಸಿಕ್ಕಿಲ್ಲ ಅವರು ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ನಮಗೆ 300 ರೂಪೀಸ್ ಟಿಕೆಟ್ನ ರಿಲೀಸ್ ಮಾಡ್ತಾ ಇದ್ದಾರೆ. ಈ 300 ರೂಪಾಯಿ ಬೆಲೆಯ ಸ್ಪೆಷಲ್ ಎಂಟ್ರಿ ದರ್ಶನ ಟಿಕೆಟ್ ವೈಕುಂಠ ದ್ವಾರ ದರ್ಶನ ಇರುತ್ತೆ. ಅದು ಯಾವ ಡೇಟಿಗೆ ದರ್ಶನದ ಟಿಕೆಟ್ಗಳನ್ನ ರಿಲೀಸ್ ಮಾಡ್ತಾ ಇದ್ದಾರೆ ಅಂದರೆ ಜನವರಿ 2ನೇ ತಾರೀಕಿನಿಂದ 8ನೇ ತಾರೀಕಿನವರೆಗಿನ 7 ದಿನಗಳ ಟಿಕೆಟ್ಸ್ಗಳನ್ನ ರಿಲೀಸ್ ಮಾಡ್ತಾ ಇದ್ದಾರೆ. ದಿನಕ್ಕೆ 15,000 SED ಟಿಕೆಟ್ಸ್ನ ರಿಲೀಸ್ ಮಾಡ್ತಿದ್ದಾರೆ. SED ಅಂದರೆ ಸ್ಪೆಷಲ್ ಎಂಟ್ರಿ ದರ್ಶನ್ ಅಂತ. ಈ SED ಟಿಕೆಟ್ಸ್ಗಳನ್ನ ರಿಲೀಸ್ ಮಾಡ್ತಿದ್ದಾರೆ. ಒಂದು ಟಿಕೆಟ್ ಬೆಲೆ ಬಂದುಬಿಟ್ಟು 300 ರೂಪಾಯಿ ಆಗಿರುತ್ತೆ. ಹಾಗೆ ದಿನಕ್ಕೆ 15,000 ಹಾಗೆ ರಿಲೀಸ್ ಮಾಡ್ತಾರೆ. 2ನೇ ತಾರೀಕಿಗೆ 15,000, 3ನೇ ತಾರೀಕಿಗೆ 15,000, ಒಟ್ಟು ನಮಗೆ 1,05,000 ಟಿಕೆಟ್ಗಳನ್ನ ರಿಲೀಸ್ ಮಾಡ್ತಾ ಇದ್ದಾರೆ. ಈ ಟಿಕೆಟ್ಸ್ ಬಂದುಬಿಟ್ಟು ಡಿಸೆಂಬರ್ 5ನೇ ತಾರೀಕು ಮಧ್ಯಾಹ್ನ 3 ಗಂಟೆಗೆ ಕರೆಕ್ಟಾಗಿ ರಿಲೀಸ್ ಮಾಡ್ತಾರೆ. ಹಾಗಾಗಿ ಯಾರಿಗೆಲ್ಲ ಈ ವೈಕುಂಠ ದ್ವಾರ ದರ್ಶನ ಮಾಡ್ಕೊಳ್ಬೇಕು, 2ನೇ ತಾರೀಕಿನಿಂದ 8ನೇ ತಾರೀಕಿನವರೆಗೆ ದರ್ಶನ ಮಾಡ್ಕೊಳ್ಬೇಕು ಅಂತ ಆಸಕ್ತಿ ಇದೆಯೋ ಅವರು ಕರೆಕ್ಟಾಗಿ 3 ಗಂಟೆಗೆ ರಿಲೀಸ್ ಮಾಡ್ತಾರೆ. ವೈಕುಂಠ ದ್ವಾರ ದರ್ಶನ ಅಂದರೆ ಸಿಕ್ಕಾಪಟ್ಟನೆ ಡಿಮ್ಯಾಂಡ್ ಇರುತ್ತೆ ತಿರುಮಲದಲ್ಲಿ. ಹಾಗಾಗಿ ತುಂಬಾ ಬೇಗ ಖಾಲಿ ಆಗುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಕರೆಕ್ಟಾಗಿ ನೀವು 3 ಗಂಟೆಗೆ ರಿಲೀಸ್ ಮಾಡಿದರೆ 2:55ಕ್ಕೆ OTPನ ಎಂಟರ್ ಮಾಡಿ ರೆಡಿಯಾಗಿದ್ದರೆ ನೀವು ಈ ಟಿಕೆಟ್ಸ್ಗಳನ್ನ ಬುಕ್ ಮಾಡ್ಕೊಳ್ಬೋದಾಗಿರುತ್ತೆ. ಇದು ಕೂಡ ಸ್ಪೆಷಲ್ ಎಂಟ್ರಿ ದರ್ಶನ ಆದ ಕಾರಣ ನಮಗೆ ಇದು ಮ್ಯಾಕ್ಸಿಮಮ್ 6 ಮೆಂಬರ್ಸ್ ತನಕ ಬುಕ್ ಮಾಡ್ಕೊಳ್ಬೋದು ಅಂತ ಅನಿಸುತ್ತೆ. ಬಟ್ ನೀವು 6 ಮೆಂಬರ್ಸ್ದೆಲ್ಲ ಟೈಪ್ ಮಾಡ್ಕೊಂಡು ಕೂರಬೇಡಿ, ಯಾಕೆಂದರೆ ಅಷ್ಟೊತ್ತಿಗೆ ಟಿಕೆಟ್ಸೇ ಖಾಲಿಯಾಗಿ ಹೋಗುತ್ತೆ. ಮ್ಯಾಕ್ಸಿಮಮ್ 2 ಅಥವಾ 3 ಮೆಂಬರ್ಸ್ಗೆ ರಿಸ್ಟ್ರಿಕ್ಟ್ ಮಾಡಿಕೊಂಡು ನೀವು ಟ್ರೈ ಮಾಡಿದ್ರೆ ಸಿಗೋ ಚಾನ್ಸಸ್ ಇರುತ್ತೆ. ಹಾಗೆ ಶನಿವಾರ ಮತ್ತು ಭಾನುವಾರ ಮೊದಲು ಖಾಲಿ ಆಗುತ್ತೆ. ಇನ್ನು ವೀಕ್ ಡೇಸ್ನಲ್ಲಿ ನಿಮಗೆ ಸ್ವಲ್ಪ ಈಸಿಯಾಗಿ ಸಿಗುತ್ತೆ ಅಂತ ಹೇಳ್ಬೋದು. ಇನ್ನು ಏಕಾದಶಿ ದಿನ, ದ್ವಾದಶಿ ದಿನ ಮತ್ತು 1ನೇ ತಾರೀಕು ನಮಗೆ ಸ್ಪೆಷಲ್ ಎಂಟ್ರಿ ದರ್ಶನ ಇರೋದಿಲ್ಲ. ಕಡೆಯ 7 ದಿನಗಳಲ್ಲಿ ಮಾತ್ರ ಇರುತ್ತೆ. ಹಾಗಾಗಿ ಮೊದಲನೇ 3 ದಿನ ದರ್ಶನ ನಮಗೆ ಬರೀ ಲಕ್ಕಿ ಡಿಪ್ನಲ್ಲಿ ಯಾರಿಗೆ ಸಿಕ್ಕಿರುತ್ತೋ ಅವರಿಗೆ ಮಾತ್ರ ದರ್ಶನ ಇರುತ್ತೆ. ಇನ್ನು ನೀವು 300 ರೂಪೀಸ್ ಟಿಕೆಟ್ನ ಬುಕ್ ಮಾಡಿಕೊಂಡ್ರೆ ನಿಮ್ಮ ಮಕ್ಕಳೇನಾದರೂ ಇದ್ದರೆ, 12 ವರ್ಷದ ಒಳಗಿನ ಮಕ್ಕಳಿದ್ರೆ ಅವರು ಉಚಿತವಾಗಿ ಹೋಗ್ಬೋದಾಗಿರುತ್ತೆ. ಇನ್ನು ಸಾಕಷ್ಟು ಜನಕ್ಕೆ ಪ್ರಶ್ನೆ ಇರುತ್ತೆ, ನಾವು ಈ 7 ದಿನದಲ್ಲಿ ಟ್ರೈ ಮಾಡ್ತೀವಿ, ಇನ್ ಕೇಸ್ ಏನಾದರೂ 300 ರೂಪೀಸ್ ಟಿಕೆಟ್ ಸಿಕ್ಕಿಲ್ಲ ಅಂದರೆ ನಾವು ಏನು ಮಾಡಬೇಕು ಅಂತ. ನೀವು ಏನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ನೇರವಾಗಿ ತಿರುಮಲಕ್ಕೆ ಹೋಗಿ ವೈಕುಂಠಂ ಕ್ಯೂ ಕಾಂಪ್ಲೆಕ್ಸ್ 2 ಮುಖಾಂತರ ಹೋಗಿ ನೀವು ಸರ್ವದರ್ಶನವನ್ನು ಪಡೆಯಬಹುದಾಗಿರುತ್ತೆ. ಯಾವುದೇ ಟೋಕನ್ಸು ಬೇಡ, ಯಾವುದೇ ಟಿಕೆಟ್ಸು ಬೇಡ. ಬಟ್ ಏನಂದರೆ ತುಂಬಾ ರಶ್ ಇರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕೆಂದರೆ ಯಾವುದೇ ರಿಸ್ಟ್ರಿಕ್ಷನ್ಸ್ ಇಲ್ಲ, ಎಷ್ಟು ಜನ ಬಂದರೂ ಅಷ್ಟು ಜನಕ್ಕೂ ದರ್ಶನ ಮಾಡಿಸ್ತಾರೆ. ಹಾಗಾಗಿ ತುಂಬ ಹೊತ್ತೆ ಕ್ಯೂ ಲೈನ್ಸ್ನಲ್ಲಿ ನೀವು ನಿಲ್ಲಬೇಕಾಗಿರುತ್ತೆ. ಹಾಗಾಗಿ ಅದಕ್ಕೆ ಪ್ರಿಪೇರ್ ಆಗಿ, ಹಾಗೆ ಚಳಿ ಕೂಡ ವಿಪರೀತವಾಗಿರುತ್ತೆ. ನೀವು ಚಳಿಗೆ ಹಾಗೆ ಕ್ಯೂ ಲೈನ್ಸಿಗೆ ಪ್ರಿಪೇರ್ ಆಗೋದ್ರೆ ಈಸಿಯಾಗಿ ನಿಮಗೆ ದರ್ಶನ ಆಗುತ್ತೆ. ಹಾಗೆ ಈ ಸರ್ವದರ್ಶನ ಕೂಡ ನಮಗೆ ಮೊದಲನೇ 3 ದಿನ ಇರಲ್ಲ. ಏಕಾದಶಿ ದಿನ ಇರಲ್ಲ, ದ್ವಾದಶಿ ದಿನ ಇರಲ್ಲ, ಹಾಗೆ ಜನವರಿ 1ನೇ ತಾರೀಕು ಇರೋದಿಲ್ಲ. ಹಾಗಾಗಿ ನೀವು ಸರ್ವದರ್ಶನಕ್ಕೆ ಹೋಗಬೇಕು ಅಂದರೆ ಇದೊಂದು ಗಮನದಲ್ಲಿಟ್ಟುಕೊಂಡು ಜನವರಿ 2ನೇ ತಾರೀಕಿನಿಂದ ನೀವು ಯಾವ ಸಮಯದಲ್ಲಿ ಆಗುತ್ತೋ ಆ ಸಮಯಕ್ಕೆ ನೀವು ಸರ್ವದರ್ಶನಕ್ಕೆ ಹೋಗಿ ನೇರವಾಗಿ ತಿರುಮಲಕ್ಕೆ ಹೋಗಿ ಸರ್ವದರ್ಶನದ ಕ್ಯೂ ಲೈನ್ಸ್ನಲ್ಲಿ ಜಾಯಿನ್ ಆಗ್ಬೋದಾಗಿರುತ್ತೆ. ಇನ್ನು ನಮಗೆ ಶ್ರೀವಾಣಿ ಟಿಕೆಟ್ಸ್ಗಳು ಕೂಡ ಅವೈಲಬಲ್ ಇರುತ್ತೆ. 10,300 ರೂಪಾಯಿ ಆಗಿರುತ್ತೆ. ಇದು ಕೂಡ ನಮಗೆ ಜಯ ವಿಜಯ ರೀತಿಯಲ್ಲೇ ದರ್ಶನ ಇರುತ್ತೆ. ಬಟ್ ಈಸಿಯಾಗಿ ದರ್ಶನ ಆಗುತ್ತೆ. ಕೇವಲ ನಿಮಗೆ 1.5 ಅವರಲ್ಲಿ ದರ್ಶನ ಆಗೋಗುತ್ತೆ. ಈ ಟಿಕೆಟ್ಸ್ ಕೂಡ ನಮಗೆ ಮೊದಲನೇ 3 ದಿನ ಇರಲ್ಲ. ಏಕಾದಶಿ ದಿನ ಇರಲ್ಲ, ದ್ವಾದಶಿ ದಿನ ಇರಲ್ಲ, ಜನವರಿ 1ನೇ ತಾರೀಕು ಇರಲ್ಲ. ಇದು ಕೂಡ ಜನವರಿ 2ನೇ ತಾರೀಕಿನಿಂದ 8ನೇ ತಾರೀಕಿನವರೆಗೆ ಟಿಕೆಟ್ಸ್ ಇರುತ್ತೆ. ದಿನಕ್ಕೆ 1000 ಟಿಕೆಟ್ಸ್ ಹಾಗೆ ರಿಲೀಸ್ ಮಾಡ್ತಿದ್ದಾರೆ. ನಮಗೆ ಜನವರಿ 2ನೇ ತಾರೀಕು 1000, ಜನವರಿ 3ನೇ ತಾರೀಕು 1000, ಹೀಗೆ 1000 ಟೋಟಲ್ 7,000 ಟಿಕೆಟ್ಸ್ಗಳನ್ನ ರಿಲೀಸ್ ಮಾಡ್ತಿದ್ದಾರೆ. ಹಾಗಾಗಿ ಯಾರೆಲ್ಲ ಶ್ರೀವಾಣಿ ದರ್ಶನಕ್ಕೆ ಹೋಗಬೇಕು, ನಮಗೆ ವೈಕುಂಠ ದ್ವಾರ ದರ್ಶನ ಮಾಡಬೇಕು, ಬಟ್ ನನಗೆ ಕ್ಯೂ ಲೈನ್ಸಲ್ಲೆಲ್ಲ ತುಂಬ ಹೊತ್ತು ನಿಲ್ಲಿಕ್ಕಾಗಲ್ಲ ಅಂತ ಯಾರಿಗೆ ಅನಿಸ್ತಿರುತ್ತೋ ಅವರು ಈ ಶ್ರೀವಾಣಿ ಟಿಕೆಟ್ಸ್ಗಳನ್ನ ಬುಕ್ ಮಾಡಿಕೊಂಡ್ರೆ ನಿಮಗೆ ಈಸಿಯಾಗಿ ದರ್ಶನ ಆಗುತ್ತೆ. ಈ ಶ್ರೀವಾಣಿ ಟಿಕೆಟ್ಗಳು ನಮಗೆ ಡಿಸೆಂಬರ್ 5ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ರಿಲೀಸ್ ಮಾಡ್ತಾರೆ. ಇದು ನಮಗೆ ಹಳೆ ವೆಬ್ಸೈಟ್ನಲ್ಲಿ ರಿಲೀಸ್ ಮಾಡ್ತಾರೆ, tirupati.balaji.ap.gov.in ಅಂತ. ಒಂದೊಂದು ಸಲ 10 ಗಂಟೆಗೆ ಬುಕ್ ಆಗದಲ್ಲೇ ಇರ್ಬೋದು. ನೀವು ಕಂಟಿನ್ಯೂಸ್ ಆಗಿ ಟ್ರೈ ಮಾಡ್ತೀರಿ. ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಸರ್ವರ್ ಇಶ್ಯೂ ಇರೋ ಕಾರಣ ಕೆಲವೊಮ್ಮೆ ಲೇಟ್ ಆಗುತ್ತೆ. ಲಾಸ್ಟ್ ಇಯರ್ ಆ ಥರ ಆಗಿತ್ತು. 10 ಗಂಟೆಗೆ ಅಂತ ಹೇಳಿದರು, 10:45 ಟಿಕೆಟ್ಸ್ಗಳು ಬುಕ್ ಆಯಿತು. ಹಾಗಾಗಿ ನೀವು ಕಂಟಿನ್ಯೂಸ್ ಆಗಿ ಟ್ರೈ ಮಾಡ್ತೀರಿ. ನಿಮ್ಗೆ ಅದು ರೆಡ್ ತೋರಿಸೋ ತನಕ ಕಂಟಿನ್ಯೂಸ್ ಆಗಿ ಟ್ರೈ ಮಾಡ್ತಾನೆ ಇರಿ.
ಯಾಕೆಂದರೆ ನೀವು ಬಿಟ್ಟರೆ ಅದು ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇನ್ನು ಡೋನರ್ಸ್ ಯಾರಾದರೂ ಇದ್ದರೆ ಡೋನರ್ ಸ್ಕೀಮಲ್ಲಿ ಕೂಡ ಈ ವೈಕುಂಠ ದ್ವಾರ ದರ್ಶನದ ಟಿಕೆಟ್ಗಳನ್ನ ರಿಲೀಸ್ ಮಾಡ್ತಾರೆ. ಇದು ಕೂಡ ನಮಗೆ ಡಿಸೆಂಬರ್ 5ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಕರೆಕ್ಟಾಗಿ ರಿಲೀಸ್ ಮಾಡ್ತಾ ಇದ್ದಾರೆ. ಯಾರೆಲ್ಲ ಡೋನಾರ್ ಕೋಟಾದಲ್ಲಿ ನೀವು ದರ್ಶನದ ಟಿಕೆಟ್ನ ಸ್ಲಾಟ್ನ ಬುಕ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ರೆ ಬೆಳಗ್ಗೆ 10 ಗಂಟೆಗೆ ಡಿಸೆಂಬರ್ 5ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಕರೆಕ್ಟಾಗಿ ರಿಲೀಸ್ ಮಾಡ್ತಾರೆ. ಇದು ನಮಗೆ ಏಕಾದಶಿ ದಿನವೂ ಇರುತ್ತೆ, ದ್ವಾದಶಿ ದಿನವೂ ಇರುತ್ತೆ, ಹಾಗೆ ಜನವರಿ 1ನೇ ತಾರೀಕು ಇರುತ್ತೆ. ಟೋಟಲ್ ನಮಗೆ 10 ದಿನಗಳ ಕಾಲ ಈ ಡೋನಾರ್ ಕೋಟಾದಲ್ಲಿ ಕೂಡ ಟಿಕೆಟ್ಸ್ನ ರಿಲೀಸ್ ಮಾಡ್ತಿದ್ದಾರೆ. ಅವರು ಬುಕ್ ಮಾಡ್ಕೊಳ್ಬೋದಾಗಿರುತ್ತೆ. ಇನ್ನು ಸಾಕಷ್ಟು ಜನಕ್ಕೆ ಅಕಾಮಿಡೇಷನ್ ಕೋಟಾ ಯಾವಾಗ ರಿಲೀಸ್ ಮಾಡ್ತಾರೆ ಅಂತ ಟಿ ಟಿ ಡಿಯಿಂದ ಯಾವುದೇ ಅಫಿಷಿಯಲ್ ಇನ್ಫಾರ್ಮೇಷನ್ ಬಂದಿಲ್ಲ ಅಕಾಮಿಡೇಷನ್ ಕೋಟಾ ಯಾವಾಗ ರಿಲೀಸ್ ಮಾಡ್ತಾರೆ ಅಂತ. ಇನ್ನು ತಿರುಪತಿ ಅಕಾಮಿಡೇಷನ್ ಕೋಟಾ ರಿಲೀಸ್ ಮಾಡ್ಬೋದು. ಮೇ ಬಿ ತಿರುಮಲದ ಅಕಾಮಿಡೇಷನ್ ರಿಲೀಸ್ ಮಾಡ್ತಾರೋ ಇಲ್ಲ ಕನ್ಫರ್ಮ್ ಆಗಿ ಗೊತ್ತಿಲ್ಲ. ಯಾಕೆಂದರೆ ವೈಕುಂಠ ಏಕಾದಶಿಗೆ ತಿರುಮಲದಲ್ಲಿ ವಿಪರೀತ ರಶ್ ಇರೋ ಕಾರಣ ಮೊದಲ 3 ದಿನದ ಅಕಾಮಿಡೇಷನ್ ತಿರುಮಲದ ಅಕಾಮಿಡೇಷನ್ ರಿಲೀಸ್ ಮಾಡುವ ಚಾನ್ಸಸ್ ಬಹಳಷ್ಟು ಕಡಿಮೆ ಇರುತ್ತೆ. ನೋಡೋಣ, ಒಮ್ಮೆ ಟಿ ಟಿ ಡಿಯಿಂದ ಅಫಿಷಿಯಲ್ ಆಗಿ ಅಪ್ಡೇಟ್ ಬಂದ ತಕ್ಷಣ ನಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತೀವಿ. ಈಗ ಬನ್ನಿ ನಮ್ಮ ಸಿಸ್ಟಮ್ನಲ್ಲಿ ಹೇಗೆ ಈ ಟಿಕೆಟ್ಸ್ಗಳನ್ನ ಬುಕ್ ಮಾಡ್ಕೊಳ್ಬೇಕು ಅಂತ ನೋಡೋಣ. ಮೊದಲಿಗೆ ನಿಮ್ಮ ವೆಬ್ ಬ್ರೌಸರ್ನಲ್ಲಿ ttdevastanams.ap.gov.in ಈ ಒಂದು ವೆಬ್ಸೈಟ್ಗೆ ಹೋಗಬೇಕು. ಈ ವೆಬ್ಸೈಟ್ಗೆ ಹೋದ ನಂತರ ಇಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಫೋನ್ ನಂಬರ್ನ ಎಂಟರ್ ಮಾಡಿ. ಈಗ ನಿಮಗೆ OTP ಬಂದಿರುತ್ತೆ, ಆ ಒಂದು OTPನ ಇಲ್ಲಿ ಎಂಟರ್ ಮಾಡಿ. OTP ಎಂಟರ್ ಮಾಡಿದ ನಂತರ ಲಾಗಿನ್. ಈಗ ಮೊದಲಿಗೆ ನಮಗೆ 300 ರುಪೀಸ್ ಟಿಕೆಟ್ಸ್ನ ಬುಕ್ ಮಾಡ್ಕೊಳ್ಳಿಕ್ಕೆ ನೀವು ಸ್ಪೆಷಲ್ ಎಂಟ್ರಿ ದರ್ಶನ್ ಅಂತ ಸೆಲೆಕ್ಟ್ ಮಾಡ್ಕೋಬಹುದು. ಇಲ್ಲ ನಮ್ಗೆ ಈ ರೀತಿ ಇಲ್ಲಿ ನೋಟಿಫಿಕೇಶನ್ ಆಗ್ತಾರೆ. ಈಗ ಸದ್ಯಕ್ಕೆ ಇನ್ನೂ ಕೂಡ ನೋಟಿಫಿಕೇಶನ್ಸ್ ಹಾಕಿಲ್ಲ ಇಲ್ಲಿ ಅಪ್ಡೇಟ್ಸು. ಈ ಅಪ್ಡೇಟ್ಸ್ ಅಲ್ಲಿ ನಿಮಗೆ ಈ ತರ ಕ್ಲಿಕ್ ಹಿಯರ್ ಅಂತ ಒಂದು ಆಪ್ಷನ್ ಇರುತ್ತೆ ಟು ಬುಕ್ ಟಿಕೆಟ್ಸ್. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಸ್ಪೆಷಲ್ ಎಂಟ್ರಿ ದರ್ಶನ್ ಪೇಜ್ ಓಪನ್ ಆಗುತ್ತೆ. ಈ ಪೇಜ್ ಓಪನ್ ಆದಾಗ ನೀವು ಜನವರಿ 2ನೇ ತಾರೀಕಿನಿಂದ 8ನೇ ತಾರೀಕುವರೆಗಿನ ವೈಕುಂಠ ದ್ವಾರ ದರ್ಶನದ ಟಿಕೆಟ್ಸ್ನ ಬುಕ್ ಮಾಡ್ಕೋಬಹುದಾಗಿರುತ್ತೆ. ನೀವು ಮೊದಲಿಗೆ ಒಂದು ಡೇಟ್ನ ಸೆಲೆಕ್ಟ್ ಮಾಡ್ಕೋಬೇಕು. ಅದಾದ ನಂತರ ನಂಬರ್ ಆಫ್ ಟಿಕೆಟ್ಸ್ನ ಸೆಲೆಕ್ಟ್ ಮಾಡಿ ಮತ್ತೆ ಕಂಟಿನ್ಯೂ ಕೊಟ್ಟರೆ ನಿಮಗೆ ಜನರಲ್ ಡೀಟೇಲ್ಸ್ ಮತ್ತೆ ಪಿಲಿಗ್ರಿಮ್ ಡೀಟೇಲ್ಸ್ ಆಡ್ ಮಾಡ್ಲಿಕ್ಕೆ ಆಪ್ಷನ್ ಇರುತ್ತೆ. ಜನರಲ್ ಡೀಟೇಲ್ಸ್ ಅಲ್ಲಿ ನೀವು ಇಮೇಲ್ ID, ಸಿಟಿ, ಸ್ಟೇಟ್, ಕಂಟ್ರಿ ಮತ್ತೆ ಪಿನ್ ಕೋಡ್ ನ ಆಡ್ ಮಾಡ್ಬೇಕಾಗಿರುತ್ತೆ. ಪಿಲಿಗ್ರಿಮ್ ಡೀಟೇಲ್ಸ್ ಅಲ್ಲಿ ಹೆಸರು, ಏಜ್, ಜೆಂಡರ್ ಮತ್ತೆ ಆಧಾರ್ ಕಾರ್ಡ್ ನಂಬರ್ ಇಷ್ಟು ಡೀಟೇಲ್ಸ್ ನ ಪ್ರಾಪರ್ ಆಗಿ ಎಂಟರ್ ಮಾಡಿ ಕಂಟಿನ್ಯೂ ಅಂತ ಕೊಟ್ರೆ ನೀವು ಪೇಮೆಂಟ್ ಮಾಡ್ಬೇಕಾಗಿರುತ್ತೆ. ನಿಮ್ಗೆ UPI ID ಇರುತ್ತೆ ಅಥವಾ ನೆಟ್ ಬ್ಯಾಂಕಿಂಗ್ ಅಥವಾ ಕ್ರೆಡಿಟ್ ಅಥವಾ ಡೆಬಿಟ್ ಕಾರ್ಡ್ ಆಪ್ಷನ್ ಇರುತ್ತೆ. ನಿಮಗೆ ಯಾವ್ದು ಕನ್ವೀನಿಯೆಂಟ್ ಇರುತ್ತೋ ಆ ಒಂದು ಆಪ್ಷನ್ ನ ಸೆಲೆಕ್ಟ್ ಮಾಡಿ ನೀವು ಪೇಮೆಂಟ್ ಮಾಡಿದ್ರೆ ನಿಮ್ಮ 300 ರುಪೀಸ್ ಟಿಕೆಟ್ ವೈಕುಂಠ ದ್ವಾರ ದರ್ಶನದ ಟಿಕೆಟ್ಸ್ ಬುಕ್ ಆಗುತ್ತೆ. ಇದನ್ನ ನಮಗೆ ಡಿಸೆಂಬರ್ 5ನೇ ತಾರೀಕು ಮಧ್ಯಾಹ್ನ 3 ಗಂಟೆಗೆ ರಿಲೀಸ್ ಮಾಡ್ತಿದ್ದಾರೆ. ಸೊ ನೀವು ಒಂದು 5 to 10 ಮಿನಿಟ್ಸ್ ಮುಂಚೆನೆ ಲಾಗಿನ್ ಆಗಿದ್ರೆ ನೀವು ಈಸಿಯಾಗಿ ಟಿಕೆಟ್ಸ್ ನ ಬುಕ್ ಮಾಡಬಹುದಾಗಿರುತ್ತೆ. ನೆಕ್ಸ್ಟ್ ನಮಗೆ ಶ್ರೀವಾಣಿ ಟಿಕೆಟ್ಸ್ ಮತ್ತೆ ಡೋನಾರ್ ಟಿಕೆಟ್ಸ್ ನ ಬೆಳಗ್ಗೆ 10 ಗಂಟೆಗೆ ರಿಲೀಸ್ ಮಾಡ್ತಿದ್ದಾರೆ. ಅದನ್ನ ಬುಕ್ ಮಾಡ್ಕೊಳ್ಳಿಕ್ಕೆ ನೀವು ಇಲ್ಲಿ ನಮಗೆ ಶ್ರೀವಾಣಿ ಅಂಡ್ ಅದರ್ ಟ್ರಸ್ಟ್ ಡೊನೇಷನ್ಸ್ ಅಂತ ಇದೆಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇದು ಆಟೋಮೆಟಿಕ್ ಆಗಿ ಹಳೆ ವೆಬ್ಸೈಟ್ಗೆ ರೀಡೈರೆಕ್ಟ್ ಆಗುತ್ತೆ. ಹಳೆ ವೆಬ್ಸೈಟ್ ನಮಗೆ ತಿರುಪತಿ ಬಾಲಾಜಿ .ap.gov.in ಅಂತ. ಮೊದಲಿಗೆ ನಾವು ನಮ್ಮ ಇಮೇಲ್ ID ಮತ್ತೆ ಪಾಸ್ವರ್ಡ್ ಕೊಟ್ಟು ಅದೇ ರೀತಿ ಕೆಪಚಾ ಕೋಡ್ನ ಎಂಟರ್ ಮಾಡಿಬಿಟ್ಟು ಲಾಗಿನ್ ಆಗಬೇಕಾಗಿರುತ್ತೆ. ಈಗ ನಾನು ಇಮೇಲ್ ID ಪಾಸ್ವರ್ಡ್ನ ಎಂಟರ್ ಮಾಡಿದ್ದೀನಿ. ಈಗ ಕೆಪಚಾ ಕೋಡ್ನ ಎಂಟರ್ ಮಾಡ್ತಾ ಇದ್ದೀನಿ. ಈಗ ನಾವು ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ. ಲಾಗಿನ್ ಆದ ನಂತರ ನೀವು ಈ ಶ್ರೀವಾಣಿ ಟಿಕೆಟ್ಸ್ ಬುಕ್ ಮಾಡ್ಬೇಕು ಅನ್ಕೊಂಡಿದ್ರೆ ನೀವು ಆಲ್ರೆಡಿ ಡೊನೇಷನ್ ಮಾಡಿದ್ರೆ ನೀವು ಡೋನಾರ್ ಪ್ರಿವಿಲೇಜಸ್ಗೆ ಹೋಗ್ಬಿಟ್ಟು ಡೈರೆಕ್ಟ್ ಆಗಿ ದರ್ಶನದ ಟಿಕೆಟ್ನ ಬುಕ್ ಮಾಡ್ಕೋಬಹುದು. ಇನ್ ಕೇಸ್ ನೀವು ಫಸ್ಟ್ ಟೈಮ್ ಡೊನೇಷನ್ ಮಾಡ್ತಿದ್ದೀರಾ ಅಂದ್ರೆ ಶ್ರೀವಾಣಿ ಟ್ರಸ್ಟ್ ಡೊನೇಷನ್ಸ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಅಮೌಂಟ್ನ ಡೊನೇಟ್ ಮಾಡ್ಬೋದಾಗಿರುತ್ತೆ. ಇನ್ ಕೇಸ್ ನೀವು ಆಲ್ರೆಡಿ ಅಮೌಂಟ್ನ ಡೊನೇಟ್ ಮಾಡಿದ್ರೆ ಮತ್ತೆ ನೀವೇನಾದ್ರೂ 1 lakh ಅಬೌವ್ ಡೋನರ್ ಆಗಿದ್ರೆ ನಿಮ್ಗೆ ಇಲ್ಲಿ ಸರ್ವಿಸಸ್ ಅಲ್ಲಿ ಒಂದು ಆಪ್ಷನ್ ಆಡ್ ಆಗಿರುತ್ತೆ ಡೋನರ್ ಪ್ರಿವಿಲೇಜಸ್ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದ ನಂತರ ನೀವು ಏನೆಲ್ಲ ಡೊನೇಷನ್ಸ್ ಮಾಡಿರ್ತೀರಲ್ಲ ಅದೆಲ್ಲ ಇನ್ಫಾರ್ಮೇಶನ್ ಇಲ್ಲಿ ತೋರಿಸುತ್ತೆ. ನಮ್ಗೆ ಇಲ್ಲಿ ಫಸ್ಟ್ ಒನ್ ಶ್ರೀವಾಣಿ ಟ್ರಸ್ಟ್ ತೋರಿಸ್ತಿದೆ, ನೆಕ್ಸ್ಟ್ 1 lakh ತೋರಿಸ್ತಿದೆ. ಈ ರೀತಿ ನಿಮ್ಗೆ ಆಪ್ಷನ್ ತೋರಿಸುತ್ತೆ. ಈಗ ನಾವು ಜನವರಿಯ ಒಂದು ಟಿಕೆಟ್ನ ಬುಕ್ ಮಾಡ್ಕೋಬೇಕಲ್ಲ, ಯಾಕಂದ್ರೆ ನಮಗೆ ನೆಕ್ಸ್ಟ್ ಇಯರ್ದು ಟಿಕೆಟ್ಸ್ ರಿಲೀಸ್ ಮಾಡ್ತಿರೋದು. ಸೊ ನಾವಿಲ್ಲಿ ಕ್ಯಾಲೆಂಡರ್ ಇಯರ್ ಅಲ್ಲಿ 2026 ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ನಾನೀಗ 2026 ಅಂತ ಸೆಲೆಕ್ಟ್ ಮಾಡಿದ ತಕ್ಷಣ ನೋಡಿ ಇಲ್ಲಿ ನನಗೆ ಬುಕ್ಕಿಂಗ್ ಅಂತ ಎನೇಬಲ್ ಆಗಿದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ದರ್ಶನದ ಟಿಕೆಟ್ ಬುಕ್ ಮಾಡ್ಕೊಳ್ಳಿಕ್ಕೆ ಆಪ್ಷನ್ ಇರುತ್ತೆ. ಫಸ್ಟ್ ಈ ರೀತಿಯ ಕನ್ಫರ್ಮೇಶನ್ ಬರುತ್ತೆ. ಐ ಅಗ್ರಿ ಅಂತ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನಮ್ಗೆ ಈ ರೀತಿ ದರ್ಶನ ಸೆಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಆಪ್ಷನ್ ಇರುತ್ತೆ. ಇದು ನಮಗೆ ನಾರ್ಮಲ್ ಟೈಮಲ್ಲಿ ಆದ್ರೆ ಸುಪಥಮ್ ದರ್ಶನ ಇರುತ್ತೆ. ಬಟ್ ಈಗ ನಮಗೆ ಡೋನರ್ ಟಿಕೆಟ್ ಬುಕ್ ಮಾಡ್ಕೊಂಡ್ರೆ ಎಲ್ಲಿ ದರ್ಶನದ ಎಂಟ್ರಿ ಪಾಯಿಂಟ್ ಇರುತ್ತೆ ಅಂತ ನಮಗೆ ಟಿಕೆಟ್ ಅಲ್ಲಿ ಮೆನ್ಷನ್ ಮಾಡ್ತಾರೆ. ಈ ರೀತಿ ನಾವು ಬುಕಿಂಗ್ ನ ಎನೇಬಲ್ ಮಾಡ್ಕೊಂಡ್ಬಿಟ್ಟು ನಾವು ಇಲ್ಲಿ
ಈ ದರ್ಶನನ ಓಕೆ ಅಂತ ಸೆಲೆಕ್ಟ್ ಮಾಡ್ಕೊಂಡು ಡೇಟ್‌ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಮ್ಮ ದರ್ಶನದ ಟಿಕೆಟ್ಸ್ ಬುಕ್ ಆಗುತ್ತೆ. ಈ ರೀತಿ ನೀವು ಡೋನರ್ ಟಿಕೆಟ್ಸ್‌ನ ಬುಕ್ ಮಾಡ್ಕೋಬಹುದಾಗಿರುತ್ತೆ. ಇಲ್ಲಿ ಏಕೆ ನಮ್ಗೆ 1,00,000 ಡೋನರ್‌ದು ಬುಕಿಂಗ್ ಎನೇಬಲ್ ಆಗಿದೆ ಅಲ್ಲ 2026 ಸೆಲೆಕ್ಟ್ ಮಾಡಿದ ತಕ್ಷಣ, ಅದೇ ತರ ನಮ್ಗೆ ಶ್ರೀವಾಣಿ ಟ್ರಸ್ಟ್‌ದು ಕೂಡ ಎನೇಬಲ್ ಆಗುತ್ತೆ ಬುಕಿಂಗ್ ಅಂತ. ಸೊ ಅದ್ರ ಮೇಲೆ ಸೆಲೆಕ್ಟ್ ಮಾಡ್ಬಿಟ್ಟು ನೀವು ದರ್ಶನನ ಬುಕ್ ಮಾಡ್ಕೋಬಹುದಾಗಿರುತ್ತೆ. ಈ ರೀತಿ ನೀವು ಶ್ರೀವಾಣಿ ಟ್ರಸ್ಟ್‌ದು ಮತ್ತೆ ಡೋನರ್‌ದು ವೈಕುಂಠ ದ್ವಾರ ದರ್ಶನದ ಟಿಕೆಟ್ಸ್‌ನ ಬುಕ್ ಮಾಡ್ಕೋಬಹುದಾಗಿರುತ್ತೆ. ಡೋನರ್‌ದಾದ್ರೆ ನಮ್ಗೆ 1,00,000 ಎಬೋವ್ ಡೋನರ್‌ದು ವೈಕುಂಠ ಏಕಾದಶಿ ಅಂದ್ರೆ ಡಿಸೆಂಬರ್ 30ನೇ ತಾರೀಕಿನಿಂದ ಜನವರಿ 8ನೇ ತಾರೀಕುವರೆಗೂ ರಿಲೀಸ್ ಮಾಡ್ತಾರೆ. ಅದೇ ಶ್ರೀವಾಣಿ ಆದ್ರೆ ನಮ್ಗೆ ಜನವರಿ 2ನೇ ತಾರೀಕಿನಿಂದ 8ನೇ ತಾರೀಕುವರೆಗೂ ರಿಲೀಸ್ ಮಾಡ್ತಾರೆ. ಇದನ್ನ ನಮ್ಗೆ ಬೆಳಗ್ಗೆ 10 ಗಂಟೆಗೆನೆ ರಿಲೀಸ್ ಮಾಡ್ತಿದ್ದಾರೆ. ಇನ್ನು ಇದೆಲ್ಲ ಇವತ್ತಿನ ಇನ್ಫಾರ್ಮೇಶನ್. ಇದೇ ರೀತಿಯ ಇನ್ನೂ ಹೆಚ್ಚಿನ ತಿರುಮಲದ ಮಾಹಿತಿಗಾಗಿ ನಮ್ಮ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ವಾಟ್ಸ್ಆಪ್ ಗ್ರೂಪ್ ಮತ್ತು ವಾಟ್ಸ್ಆಪ್ ಚಾನೆಲ್‌ನ ಕೂಡ ಜಾಯಿನ್ ಆಗಿ. ನಮಸ್ಕಾರ. ಓಂ ನಮೋ ವೆಂಕಟೇಶಾಯ.